ಹಗ್ಗ ಜಗ್ಗಾಟ ವಿಶೇಷ ಚರ್ಚೆಗೆ ಸ್ವಾಗತ. ಇಡೀ ಒಂದು ರೀತಿಯಲ್ಲಿ ಕಳೆದ ನಿನ್ನೆಯಿಂದನೂ ಕೂಡ ಕಾರ್ಮಿಕ ಸಂಘಟನೆ ಮತ್ತು ಕೆಎಸ್ಆರ್ಟಿಸಿಯ ಕಾರ್ಮಿಕ ಸಂಘಟನೆ ಜೊತೆಗೆ ಸರ್ಕಾರದ ನಡುವೆ ಒಂದು ಹಗ್ಗ ಜಗ್ಗಾಟ ಶುರುವಾಗಿದೆ. ಒಂದು ಕಡೆ ಸರ್ಕಾರ ನಾನು ಕೊಡೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ರೆ, ಇನ್ನೊಂದು ಕಡೆ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕ ಸಂಘಟನೆಯ ನಾಯಕರುಗಳು ಜೊತೆಗೆ ಎಲ್ಲ ಕಾರ್ಮಿಕರು 23,000ಕ್ಕೂ ಹೆಚ್ಚು ಜನ, 1,25,000 ಜನ ಕಾರ್ಮಿಕರು, 23,000 ಬಸ್ಗಳು ಇವತ್ತು ಬೀದಿಗೆ ಬಂದಿಲ್ಲ. ಹಾಗಾಗಿ ಜನರ ಬದುಕು ಕೂಡ ಒಂದು ಅರ್ಥದಲ್ಲಿ ಕೆಲವರ ಬದುಕು ಮುರಾಬಟ್ಟೆಯಾಗಿದೆ. ಬಹುತೇಕ ಬಡವರು ಇವತ್ತು ಈ ಒಂದು ಸ್ಟ್ರೈಕ್ನ ಹೊಡೆತದ ಬಿಸಿ ಬಡವರಿಗೆ ಮಾತ್ರ ತಟ್ಟಿದೆ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಯಾಕೆ ಈ ಹಗ್ಗ ಜಗ್ಗಾಟ, ಸರ್ಕಾರ ಮತ್ತು ಈ ಕಾರ್ಮಿಕ ಸಂಘಟನೆ ನಡುವೆ ಏನು ಹಗ್ಗ ಜಗ್ಗಾಟ? ಇನ್ನೂ ಕೂಡ ನಿನ್ನೆ ಸಂಜೆಯಿಂದನೇ ಒಂದು ರೀತಿಯಲ್ಲಿ ಆ ಒಂದು ಪ್ರತಿಭಟನೆಯ ವಾತಾವರಣ ಜೊತೆಗೆ ಬಸ್ ಬಂದ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿತ್ತು. ಈ ಒಂದು ಕಡೆ ಸರ್ಕಾರ ಮತ್ತೆ ಕಾರ್ಮಿಕ ಸಂಘಟನೆಗಳು, ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದ್ರೆ ಅಕ್ಷರಶಃ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಕ್ಯಾಬ್ಗಳು ಒಂದು ರೀತಿಯಲ್ಲಿ ಸುಲಿಗೆಯನ್ನ ಮಾಡ್ತಿದ್ದಾವೆ, 1 to 2 ಬಡ್ಡಿ ಮೀಟರ್ ಅನ್ನು ಕೂಡ ವಸೂಲಿ ಮಾಡ್ತಿದ್ದಾವೆ. ಆಟೋದವರು ಕಡಿಮೆ ಅಂದ್ರೆ ಇಲ್ಲಿಂದ 1-2 ಕಿಲೋಮೀಟರ್ ಹೋಗೋದಕ್ಕೆ ನೂರಾರು ರೂಪಾಯಿಗಳನ್ನ ಕೇಳ್ತಾ ಇದ್ದಾರೆ. ಇಡೀ ಎಲ್ಲರೂ ಕೂಡ ಕಾರಿದ್ದವರು ಕಾರಲ್ಲಿ ಹೋಗ್ತಾರೆ, ಬೈಕ್ ಇದ್ದವರು ಬೈಕಲ್ಲಿ ಹೋಗ್ತವ್ರೆ. ನಿಜಕ್ಕೂ ಕೂಡ ರೆಗ್ಯುಲರ್ ಆಗಿ ಯಾವ ವ್ಯಕ್ತಿ ಬಸ್ಸನ್ನ ಡಿಪೆಂಡ್ ಮಾಡ್ತಿದ್ದಾನೆ ಅಂತ ವ್ಯಕ್ತಿಗೆ ಇವತ್ತು ಬಹುತೇಕ ಬಹಳ ಕಷ್ಟಪಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸೊ ವೇತನ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಜಿದ್ದಾಜಿದ್ದಿಗೆ ಬಿದ್ದಿರುವಂತಹ ಸರ್ಕಾರ ಮತ್ತು ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘಟನೆಗಳ ಅನಿರ್ದಿಷ್ಟಾವಧಿ ಬಸ್ ಮುಷ್ಕರದ ಬಿಸಿ ರಾಜಧಾನಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಪ್ರಯಾಣಿಕರಿಗೆ ತಟ್ಟಿದೆ. ಬಸ್ ಸಂಚಾರವಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದ್ದಾರೆ. ಮತ್ತೊಂದೆಡೆ ಖಾಸಗಿ ಬಸ್ಗಳು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದೆ. ಈಗಾಗಲೇ ಸರ್ಕಾರವು ಕೂಡ ಖಾಸಗಿ ಬಸ್ ಅನ್ನ ನಾವು ಪ್ರೈವೇಟ್ ಕ್ಯಾಬ್ ಅನ್ನ ಪರ್ಚೇಸ್ ಮಾಡ್ತೀವಿ, ಕ್ಯಾಟರ್ಗಳನ್ನ ನಾವು ಪರ್ಯಾಯವಾಗಿ ಪ್ರಯಾಣಿಕರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಆ ಪರ್ಯಾಯ ವ್ಯವಸ್ಥೆಗಳು ಯಾವೂ ಕೂಡ ಬಡವರಿಗೆ ನಿಲುಕದಷ್ಟು ದೊಡ್ಡ ಮಟ್ಟದಾಗಿ ಆಗಿದೆ. ಇದ್ರ ಜೊತೆಗೆ ಕಲ್ಲು ತೂರಾಟವು ಕೂಡ ಹಲವಾರು ಕಡೆ ನಡೀತಾ ಇದೆ. ಬಸ್ಸಿನ ಪಬ್ಲಿಕ್ ಪ್ರಾಪರ್ಟಿಯನ್ನ ಮತ್ತೆ ಅಗೇನ್ ಸಾರ್ವಜನಿಕರಿಗೆ ಅದು ಲಾಸ್ ಆಗುವಂತ ಒಂದು ಸೃಷ್ಟಿ ಕೂಡ, ಬೆಳವಣಿಗೆಗಳು ಕೂಡ ಸ್ವತಃ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ಪ್ರಕರಣ ಇಲ್ಲ ಒಂದು ಕಡೆ ಹಗ್ಗ ಜಗ್ಗಾಟದ ನಡುವೆ ಕಾರ್ಮಿಕರು ಜೊತೆಗೆ ಸರ್ಕಾರ ಎರಡರ ನಡುವೆ ಕೂಡ ಒಂದು ಹಗ್ಗ ಜಗ್ಗಾಟ ನಡೀತಿದೆ. ಬೆಂಗಳೂರು, ಬೆಳಗಾವಿ, ರಾಮನಗರ, ಶಿವಮೊಗ್ಗ, ಹರಿಹರ, ಬಾಗೇವಾಡಿ, ರಾಯಚೂರು, ಹಾಸನ, ಬಳ್ಳಾರಿ, ಚಿಕ್ಕಮಗಳೂರು ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸೇರಿದಂತೆ ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸುಮಾರು 58 ಕೆಎಸ್ಆರ್ಟಿಸಿ ಬಸ್ಗಳು, ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ 39 ಬಸ್ಗಳು, ಬೆಂಗಳೂರಿನಲ್ಲಿ 64 ಬಿಎಂಟಿಸಿ ಬಸ್ಗಳು, ಒಟ್ಟು 114 ಬಸ್ಗಳ ಮೇಲೆ ಈಗಾಗಲೇ ಕಲ್ಲು ತೂರಾಟ ನಡೆಸಿದ್ದಾರೆ. ಗಾಜು ಪುಡಿಪುಡಿಯಾಗಿದೆ, ಡೆಂಟ್ ಬಂದಿದೆ ಬಸ್ಗಳದು. ಇದರದ ಲಾಸು ಕೂಡ ಸರ್ಕಾರವೇ ಭರಿಸಬೇಕು. ಅನೇಕ ಲಾಸ್ಗಳ ನಡುವೆ ಈ ಲಾಸು ಕೂಡ ಸರ್ಕಾರ ಹೊರೆ, ಮತ್ತೆ ಸಾಮಾನ್ಯ ಜನರಿಗೆ ಇದೆಲ್ಲವೂ ಕೂಡ ತೆರಿಗೆ ರೂಪದಲ್ಲಿ ಬಂದು ಬೀಳುತ್ತೆ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರವೂ ಕೂಡ ಮುಂದೆ ಬಂದಿಲ್ಲ. ಆದಷ್ಟು ಬೇಗ ಸರ್ಕಾರ ಕಂಟ್ರೋಲ್ ಮಾಡಬಹುದಿತ್ತು, ಆದ್ರೆ ಈ ಹಗ್ಗ ಜಗ್ಗಾಟವನ್ನ ಮುಂದುವರಿಸಿದೆ. ಖಾಸಗಿ ಬಸ್ಸು, ಆಟೋಗಳಿಂದನೂ ಕೂಡ ದುಪ್ಪಟ್ಟು ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಆಟೋದವರು, ಖಾಸಗಿ ಬಸ್ಗಳು ಮತ್ತೆ ಕ್ಯಾಬ್ನವರು ಕೂಡ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಮುಷ್ಕರದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ಮತ್ತು ಆಟೋಗಳು ದುಪ್ಪಟ್ಟು ಹಣ ಪ್ರಯಾಣಿಕರಿಂದ ವಸೂಲಿ ಮಾಡ್ತಾ ಇರೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಪ್ರಯಾಣಿಕರ ಪರದಾಟದ ಹಿನ್ನೆಲೆಯಲ್ಲಿ ಮತ್ತು ಸರ್ಕಾರದ ಒಂದು ಹಠದ ಧೋರಣೆ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಕೆ ಶರ್ಮಾ, ಗೌರವಾಧ್ಯಕ್ಷರು, ನೌಕರರ ಮಹಾಮಂಡಲ, ಇವರು ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ ನೋಡಿ.
ಒಂದು ನೋಟಿಸನ್ನು ಕಾನೂನು ಪ್ರಕಾರ ಕೊಡಬೇಕು. ಅದನ್ನು ಕೊಟ್ಟಾಗ ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನು 44ಕ್ಕೆ ಇಳಿಸಿದ್ದೇವೆ. ಅಂದರೆ 50 ಬೇಡಿಕೆಗಳಿದ್ದದನ್ನು ಟೋನ್ ಡೌನ್ ಮಾಡಿ ರ್ಯಾಷನಲೈಸ್ ಮಾಡಿ 44ಕ್ಕೆ ಇಳಿಸಿದ್ದೇವೆ. ಮತ್ತು ನಾವು 50% ವೇತನ ಹೆಚ್ಚಳವನ್ನು ಕೇಳಿದ್ದನ್ನು 35%ಗೆ ಇಳಿಸಿದ್ದೇವೆ. ಯಾವ ಒಂದು ನೋಟಿಸನ್ನು ಕಾನೂನು ಪ್ರಕಾರ ಕೊಡಬೇಕು ಅದನ್ನು ಕೊಟ್ಟಾಗ ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನು 44ಕ್ಕೆ ಇಳಿಸಿದ್ದೇವೆ. ಅಂದರೆ 50 ಬೇಡಿಕೆಗಳಿದ್ದದನ್ನು ಟೋನ್ ಡೌನ್ ಮಾಡಿ ರ್ಯಾಷನಲೈಸ್ ಮಾಡಿ 44ಕ್ಕೆ ಇಳಿಸಿದ್ದೇವೆ. ಮತ್ತು ನಾವು 50% ವೇತನ ಹೆಚ್ಚಳವನ್ನು ಕೇಳಿದ್ದನ್ನು. ಇದು ಶರ್ಮಾ ಅವರ ಮಾತು. ಅವರ ಅನೇಕ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅತೀವವಾಗಿ ತೊಂದರೆ ಕೊಡಬಾರದು ಅನ್ನೋ ಉದ್ದೇಶಕ್ಕೆ ಹಲವಾರು ಬೇಡಿಕೆಗಳನ್ನು ನಾವೇ ಕಡಿತಗೊಳಿಸಿದ್ದೇವೆ. 50% ಮಾಡಬೇಕಾದಂತಹ ಸಂದರ್ಭದಲ್ಲಿ 35%ಗೆ ಇಳಿಸಿದ್ದೇವೆ ಅನ್ನೋ ಮಾತನ್ನು ಕೂಡ ಶರ್ಮಾ ಅವರು ಆಡ್ತಿದ್ದಾರೆ. ಆದರೆ ಸರ್ಕಾರದ ಕಡೆಯಿಂದ ಒಂದು ವೇಳೆ ಕಾರ್ಮಿಕರು ಇಟ್ಟಿರುವಂತಹ ಬೇಡಿಕೆಯನ್ನ ಪೂರೈಸಿದರೆ 4,500 ಕೋಟಿ ನುಕ್ಸಾನ್ ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾಗ್ತದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ KSRTC BMTC ಎಲ್ಲವೂ ಕೂಡ ನಷ್ಟದಲ್ಲಿದೆ. ಹಾಗಾಗಿ ಈಗ ವೇತನವನ್ನ ಆಪರಿ 35% ಹೆಚ್ಚಿಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಆದರೆ ಇಡೀ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಸರ್ಕಾರವೂ ಕೂಡ ಎಲ್ಲ ಒಂದು ಕಡೆ ಅಮಿಕಬಲ್ ಆಗಿ ಇದನ್ನ ಸೆಟಲ್ಮೆಂಟ್ ಮಾಡೋಣ, ಇಷ್ಟೆಲ್ಲ ಅದು ರಾಜ್ಯ ನಾಳೆ ದಿನ ತೊಂದರೆ ಆಗೋದು ಇಬ್ಬರ ಜಗಳದಲ್ಲಿ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನ್ನುವ ಕನಿಷ್ಠ ಕಾಳಜಿಯನ್ನ ಕೂಡ ಸರ್ಕಾರ ಮೊದಲೇ ಎಚ್ಚೆತ್ತುಕೊಂಡಿದ್ದಿದ್ರೆ ಇದನ್ನ ತಡಿಬಹುದಾಗಿತ್ತು. ಈ ಒಂದು ಮುಷ್ಕರವನ್ನು ತಡಿಬಹುದಾಗಿತ್ತು. ಬಸ್ ಬಂದ್ ಅನ್ನು ಕೂಡ ತಡಿಬಹುದಾಗಿತ್ತು. ಸಾರ್ವಜನಿಕರ ಪ್ರಯಾಣಿಕರ ಪರದಾಟಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕ್ಬೋದಿತ್ತು. ಆದರೆ ಸರ್ಕಾರ ಅದಕ್ಕೆ ಮುಂದಾಗಿಲ್ಲ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ KN ವಿಜಯ್ ಕುಮಾರ್ ಅಧ್ಯಕ್ಷರು ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್, ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ. ಜೊತೆಗೆ ಗೌರವಾಧ್ಯಕ್ಷರು AN ಮೂರ್ತಿ ಅವರು AITCU ಮುಖಂಡರು, ಜೊತೆಗೆ BMTC ಸಂಚಾಲಕರು ಕೂಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ವಿಜಯ್ ಕುಮಾರ್ ಅವರು ಕೇಳ್ತೀನಿ, ನಿನ್ನೆಯಿಂದನೂ ಕೂಡ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ? ನೀವೇ ಒಂದು ರೀತಿ ದುಡಿಯುವ ವರ್ಗದವರು ಅಫ್ಕೋರ್ಸ್ ಸಿಗಬೇಕು. ದುಡಿಯುವ ವರ್ಗದವರಿಗೆ ಅವರ ಒಂದು ಏನು ಸೇವೆಗೆ, ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರುವಂತಹ ದುಡಿಯುವ ವರ್ಗದವರಿಗೆ ಅವರ ಬೇಡಿಕೆಗಳು, ಅವರ ಮೂಲಭೂತ ಸೌಕರ್ಯಗಳು, ಅವರು ಕೇಳದಂತ ವೇತನ, ಕನಿಷ್ಠ ಮಟ್ಟದ ವೇತನ ನೀವು ಕೇಳಿರೋದು ಎಲ್ಲವೂ ಕೂಡ ಸಿಗಬೇಕು. ಆದ್ರೆ ನೀವೀಗ ಕೇಳ್ತಾ ಇದ್ದೀರಲ್ಲ 35%, ಅದು ನಿಜಕ್ಕೂ ಕೂಡ ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್? ಪಾಸಿಬಲ್. ನಮ್ಮ ಒಟ್ಟು ಫ್ಲೀಟ್ ಏನಿದೆ ಇಡೀ ರಾಜ್ಯದಲ್ಲಿ, ನಮ್ಮ ಬಸ್ಗಳು 22,000 ಏನಿದೆ, 1,20,000 ಜನ ನೌಕರರು ಏನಿದ್ದಾರೆ, ₹1 ವೆಚ್ಚ ಇಲ್ಲದೆ ಅವರಿಂದ 30% ಹೆಚ್ಚಿನ ಆದಾಯ ತಗೊಳ್ಳೋ ಅವಕಾಶ ಇದೆ. ಉದಾಹರಣೆಗೆ ನಾನು ಒಂದು ಪ್ರಶ್ನೆ ಕೇಳಿದೆ, ಒಟ್ಟು ಫ್ಲೀಟ್ನಲ್ಲಿ ಸಾಗಿಸಬಹುದಾದ ಒಟ್ಟು ಜನರ ಪೈಕಿ ನೀವು ಎಷ್ಟು ಈಗ ಸಾಗಿಸ್ತಿದ್ದೀರಿ ಅಂತ ಹೇಳಿ ಆಗ ಒಂದು ಸಾರಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ನ ಕೇಳಿದೆ. ಅವ್ರು ಹೇಳಿದ್ರು 60-62% ಅಷ್ಟು ಜನ ಸಾಗಿಸ್ತಿದ್ದೇವೆ ಈಗ. ಅಂದರೆ 60-62% ಜನ ಸಾಗಿಸ್ತಾ ಇರೋರು ಅದನ್ನು 80% ಮಾಡಿದ್ರೆ, 90% ಮಾಡಿದ್ರೆ ಲಾಭ ತಾನಾಗಿ ಬರುತ್ತೆ. ಹೆಚ್ಚಿನ ವೆಚ್ಚ ಇಲ್ಲ, ಹೆಚ್ಚಿನ ಡೀಸೆಲ್ ಇಲ್ಲ, ಹೆಚ್ಚಿನ ಏನೂ ಇಲ್ಲ, ಬರುತ್ತೆ. ಆದರೆ ಅದಕ್ಕೆ ಆಡಳಿತ ಮಾಡ್ತಿರೋರು ಗಮನ ಕೊಡದೆ ಅವರು ಕೇವಲ ಶೋಷಣೆ ಮಾಡೋದ್ರಲ್ಲೇ ನಿಂತಿರೋದ್ರಿಂದ. ಮೂರ್ತಿಯವರೇ ಕೇಳ್ತೀನಿ ಇದೇ ಪ್ರಶ್ನೆ. 35% ಮೂರ್ತಿಯವರೇ ಬೇಡಿಕೆಯನ್ನ ಇಟ್ಟಿರುವಂತದ್ದು KSRTCಯ ಕಾರ್ಮಿಕರು ವಲಯದಿಂದ ವೇತನ ಹೆಚ್ಚಳದಲ್ಲಿ 35%. ಇಸ್ ಇಟ್ ಫೀಸಿಬಲ್? ಹೆಂಗೆ ಸರ್ಕಾರ ಕೊಡಬಹುದು ಅಷ್ಟೊಂದನ್ನ? ಮೊಟ್ಟ ಮೊದಲನೇಗೆ ನಾನು ಏನು ಪ್ರಯಾಣಿಕರಿಗೆ ನಮ್ಮ ಬಸ್ನಲ್ಲಿ ಸುಮಾರು ಒಂದು ದಿವಸಕ್ಕೆ 1.5 ಕೋಟಿ ಜನ ಪ್ರಯಾಣ ಮಾಡ್ತಿದ್ರು. ಹಾಗೆ ಕರ್ನಾಟಕ ಜನತೆಗೆ ಈ ಮುಷ್ಕರದಿಂದ ಆಗಿರೋದು ನೋವು ಕೂಡ ನಮಗೂ ಕೂಡ ಆಗಿದೆ. ಅವ್ರ ನೋವು ನೋವಾಗಿದೆ. ಮೊದಲು ಅವ್ರಿಗೆಲ್ಲರೂ ಕೂಡ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಮುಷ್ಕರದಲ್ಲಿ ತೊಂದರೆ ಆಗಿರೋ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಗೆ ಕೂಡ ನೋವಿದೆ. ಅದನ್ನು ಮೊಟ್ಟ ಮೊದಲು ನಾವು ಕ್ಷಮೆ ಕೇಳ್ತೀನಿ. ತಾವು ಕೇಳಿದ್ರಿ, ಈಗ ಏನು ಹೇಳಿದ್ರು ಶರ್ಮಾ ಅವರವರು, ನಾವು ಜಂಟಿ ಸಮಿತಿ ಮಾಡ್ಕೊಂಡಿದ್ದೀವಿ ಎಲ್ಲ 4 ಸಂಘಟನೆ ಸೇರಿ. 50% ಇದೆ ಏನು ಬೇಡಿಕೆ ಏನು ಇಟ್ಟಿದ್ವಿ ಅದನ್ನು 44 ಇದಕ್ಕೆ ನಾವು ಬೇಡಿಕೆನ ಕಡಿಮೆ ಮಾಡಿದ್ವಿ. ಮತ್ತೆ 50% ವೇತನ ಹೈಕ್ನಿಂದ 35%ಗೆ ನಾವು ಇಳಿಸಿದ್ವಿ, ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದು ಯಾವಾಗ 35% ಬೇಡಿಕೆ ನವೆಂಬರ್ 5ನೇ ತಾರೀಕು 2015ರಲ್ಲಿ ಆಳಿತವ್ರಿಗೆ ಸಲ್ಲಿಸಿದ್ರು ಕೂಡ ಸುಮಾರು 9 ತಿಂಗಳಿಂದಲೂ ಕೂಡ ಕರೆದು ಚರ್ಚೆ ಮಾಡಬಹುದಾಗಿತ್ತು. ಆಳಿತ ವರ್ಗ ಇದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಅದರಿಂದ ನಾವು ಏಕ್ದಮ್ ಇವತ್ತು ಮುಷ್ಕರ ಖಾಲಿ ಇದು ಖಾಲಿ ನಾವು ಹೋಗಿಲ್ಲ.
ಕಾಲಾವಕಾಶ ಕೊಟ್ಟಿದ್ದೀವಿ. ಅಲ್ಲ, ಇದೆಲ್ಲವನ್ನೂ ಕೂಡ ನಿನ್ನೆಯಿಂದನೂ ಕೂಡ ಈ ಮಾತನ್ನ ಕಾರ್ಮಿಕ ಮುಖಂಡರು ನೀವೆಲ್ಲ ಹೇಳ್ತಾನೆ ಬಂದಿದ್ದೀರಿ. ಆದ್ರೆ ಇವತ್ತು ಮಧ್ಯಾಹ್ನದ ನಂತರ ಏನಾದ್ರೂ ಇಷ್ಟೆಲ್ಲ ಪ್ರಯಾಣಿಕರ ಪರದಾಟ, ಸಾಮಾನ್ಯರಿಗೂ ಕೂಡ ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಆಗ್ತಿದ್ರು ಕೂಡ ಈಗ ಸಂಜೆಯ ನಂತರ ಏನಾದ್ರೂ ಬೆಳವಣಿಗೆಗಳು ಆಗ್ತಾ ಇದಾವ? ಇಷ್ಟೆಲ್ಲ ಪ್ರತಿಭಟನೆ ನಂತರ ಏನಾರ ಫಲಶ್ರುತಿ ಆಗ್ತಾ ಇದೆಯಾ? ಏನ್ ಕಂಡುಬರ್ಲಿಲ್ಲ. ನಾವೇನಿದಿಲ್ಲ, ಇವತ್ತು ರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಬೆಳಗಿನ ಜಾವ ಕರೆದ್ರು ಕೂಡ ಮಾತುಕತೆಗೆ ಸಿದ್ಧವಾಗಿದೆ. ಕರೆದಿಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀವಿ ಅಂತ ಇಷ್ಟೇ ಬರ್ತದೆ ಹೊರತು ಅಫಿಷಿಯಲ್ ನಮಗೆ ಯಾವುದೇ ನೋಟಿಸ್ ಆಗಲಿ ಇಲ್ಲ ಫೋನ್ ಮುಖಾಂತರ ಆಗಲಿ ಬನ್ನಿ ಇಂಥ ಕಡೆ ಸಭೆ ಸೇರಿ ಚರ್ಚೆ ಮಾಡೋಣ ಅದು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಒಂದ್ ಸುತ್ತ ಮುಖ್ಯಮಂತ್ರಿ ಚರ್ಚೆ ಆಗಿದೆ ಅಷ್ಟೇ, ಮೊನ್ನೆ ಬಿಟ್ರೆ ಅದು ಒಂದು 20 ನಿಮಿಷ ಮಾತಾಡಿ ಮೈಸೂರಿಗೆ ಹೊರಟ್ಬಿಟ್ರು. ಅಷ್ಟು ವಿನಃ ಬೇರೆ ಯಾವುದು ಇಲ್ಲಿವರೆಗೂ ಬಂದಿಲ್ಲ. ರಾಜಧಾನಿ ಹಠ ಏನಿಲ್ಲ, ಇವಾಗ 35% ಕೊಟ್ಟಿದ್ದೀವಿ. ಅದು ಕೂತ್ಕೋಬೇಕು. ಕುಂತ್ಕೊಂಡಾಗ ಇವರು ಬೇಡಿಕೆಯಾಗಿ ಚರ್ಚೆಯಾಗಿ ಒಂದು ಏಕಪಕ್ಷ ಒಪ್ಪಂದ ಏನು ಆಗ್ಬಾರ್ದು. ಏನು ಏಕಪಕ್ಷ ತೀರ್ಮಾನ ಅದನ್ನು ಫಸ್ಟ್ ಆಫ್ ಆಲ್ ವಿರೋಧ ಮಾಡಿ. ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಹೇಳಿದ್ರು, ಮಧ್ಯರಾತ್ರಿ 12 ಗಂಟೆ ಕರೆದ್ರು ಕೂಡ ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ನಿನ್ನೆ ಹೇಳಿದ್ದಂತ ಮಾತು. ಮಧ್ಯರಾತ್ರಿ 12 ಗಂಟೆ ಕಳೆದಿದೆ, ಇವತ್ತು ಕೂಡ ಮತ್ತೆ ಅದೇ ಮಧ್ಯರಾತ್ರಿ 12 ಗಂಟೆ ಬರುತ್ತೆ. ಇಲ್ಲಿವರೆಗೂ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿಲ್ವಾ? ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು 3 ವರ್ಷ ಆಯಿತು ಅಧಿಕಾರಕ್ಕೆ ಬಂತು. 3 ವರ್ಷದಿಂದ 100 ಸಾರಿ ನಾವು ಅವ್ರನ್ನ ಭೇಟಿ ಮಾಡಿದ್ದೇವೆ. 100 ಸಲ? 100 ಸಾರಿ. ಒಂದು ಸುಮಾರು 10-20 ಸಮಸ್ಯೆಗಳನ್ನ ತಗೊಂಡೋಗಿದ್ದೇವೆ. ಯಾವ ಸಮಸ್ಯೆ ಕಡೆನೂ ಅವ್ರ ಗಮನ ಹರಿಸಿಲ್ಲ. ಚೇಸ್ತಾಂ ಚೂಸ್ತಾಂ ಆಗ ಮಾಡ್ಕೊಂಡು ಕಾಲ ಕಳೆದು ಈಗ ಬಹಳ ನೆಕ್ಕ ಮೂಮೆಂಟ್ಗೆ ಬಂದಾಗ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತಂತಂದ್ರು. ಕೆಲವರನ್ನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದ್ರು. ಬಹುಶಃ ನನಗನ್ಸುತ್ತೆ KSRTC ಹಿಸ್ಟ್ರಿನಲ್ಲಿ 61ನೇ ಇಸ್ವಿಯಿಂದ ಇದುವರೆಗೂ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಕಾರ್ಮಿಕ ಸಂಘದ ಪ್ರತಿನಿಧಿಗಳನ್ನು ಭೇಟಿಯಾಗಿದ್ದು ಮೊದಲನೇ ಸಾರಿ. ಆಗ ಅವರು ಕ್ಯಾಬಿನೆಟ್ ಡಿಸಿಷನ್ 8% ಅಂತ ಹೇಳಿದ್ದನ್ನ ಚೇಂಜ್ ಮಾಡಿ ಬೇಕಾದ್ರೆ 10% ಕೊಡೋಣ, 20 ದಿವಸಗಳಲ್ಲಿ ಹಂತವಾಗಿ ಮಿಕ್ಕಿದ್ದೆಲ್ಲ ಬೇಡಿಕೆಗಳು. ರಾಮಲಿಂಗಾರೆಡ್ಡಿ ಅವರು 3 ಸಲ ಭೇಟಿನಲ್ಲಿ ಏನು ನೋಡೋಣ ಏನು ಮಾಡೋಣ ಅಂತ ಹೇಳಿದರೆ ಚರ್ಚೆ ಮಾಡೋಣ. ಒಂದು ಬ್ರೇಕ್ ತಗೊಂಡು ಈಗ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.